ಧನ್ಯವಾದಗಳು. ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಸದ್ಯಕ್ಕೆ ಬಂದು ಒಂದು ಹುಟ್ಟುಹಬ್ಬ ಮತ್ತು ಬ್ರೇಕ್ಫಾಸ್ಟ್ ಬರಬೇಕಂತ ಅವ್ರಿಗೆ ಯಾವಾಗಲೂ ಹೇಳ್ತಿದ್ದೆ. ಅದಕ್ಕೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೂ ಬಂದರು ಮತ್ತು ವಿಶ್ ಮಾಡಿನೂ ಹೋಗಿದ್ದಾರೆ. ಹೀಗಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ ನಾನು. ಮತ್ತು ಇವತ್ತು ಭಾಳಷ್ಟು ದೊಡ್ಡ ಪ್ರಮಾಣದಲ್ಲಿ ಅಭಿಮಾನಿಗಳು ಭಾಳ ದೊಡ್ಡ ಪ್ರಮಾಣದಲ್ಲಿ ಬಂದು ಅಭಿನಂದನೆ ಸಲ್ಲಿಸಿದರು. ಮತ್ತು ಈ ಸವಾಯಿ ಗಂಧರ್ವ ಹಾಲ್ದಲ್ಲಿ ಸಹಿತ ಕೆಲವೊಂದು ಸ್ವಾಮೀಜಿಯವರೆಲ್ಲ ಬಂದು ಅವರು ಸಹಿತ ಒಂದು ಆಶೀರ್ವಾದ ಮಾಡುವಂಥದ್ದು ಒಂದು ಕಾರ್ಯಕ್ರಮ ಇದೆ. ಮತ್ತು ಕಳೆದ 8 ದಿವಸದಿಂದ ಕಣ್ಣಿನ ತಪಾಸಣೆ ಮತ್ತು ಆಪರೇಷನ್ ಮಾಡುವಂಥದ್ದು 100 ಜನರಿಗೆ ಈಗ ಶಸ್ತ್ರಚಿಕಿತ್ಸೆಯೂ ಆಗಿದೆ. ಮತ್ತು ಬ್ಲಡ್ ಡೊನೇಷನ್ ಕೊಡುವಂಥದ್ದು ಇವತ್ತೊಂದು ಬ್ಲಡ್ ಕ್ಯಾಂಪು ಸದ್ಯಕ್ಕೆ ಅಲ್ಲಿ ಇದರಲ್ಲಿ ಸವಾಯಿ ಗಂಧರ್ವ ಹಾಲ್ದಲ್ಲಿ ಈ ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಭಾಳ ಒಂದು ಸಮಯ ಕೊಟ್ಟು ಭಾಳಷ್ಟು ಆರಾಮಾಗಿ ಉಪಹಾರ ತೆಗೆದುಕೊಂಡು ಒಂದು ಹರಟೆ ಹೊಡೆಯುವಂಥ ಕೆಲಸವನ್ನು ಮಾಡಿದರು. ಹಿಂದೆ ಅವರು ಮುಖ್ಯಮಂತ್ರಿ ಇದ್ದಾಗ, ನಾನು ಲೀಡರ್ ಅಪೋಸಿಷನ್ ಇದ್ದಾಗ ಮತ್ತು ಬೇರೆ ಬೇರೆ ಈ ರೀತಿ ಯಾವ ಸಂದರ್ಭದಲ್ಲಿ ಚುನಾವಣೆ ನಿಂತಿದ್ವಿ, ಏನು ತಾನ ಅವ್ರು ಯಾವಾಗ ಚುನಾವಣೆ ನಿಂತಿದ್ರು, ನಾವು ಯಾವಾಗ ನಿಂತಿದ್ವಿ, ಆ ಚುನಾವಣೆ ವ್ಯವಸ್ಥೆ ಇದ್ರ ಬಗ್ಗೆ ಜನರಲ್ಲಾಗಿ ಚರ್ಚೆ ಮಾಡಿದರು. ಮತ್ತು ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಕೂಡ ಭಾಳ ಒಂದು ಸಮ್ಮಿಲಿತವಾಗಿ ಒಂದು ಇದರಿಂದ ಭಾಳ ಒಂದು ಸಂತೋಷದಾಯಕವಾಗಿ ಅವ್ರ ಸಮಯವನ್ನು ಕಳೆದರು. ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಅದ್ರ ಬಗ್ಗೆ ಏನು ಚರ್ಚೆ ಮಾಡಲಿಲ್ಲ. ಇಲ್ಲ, ನಾನು ಫಸ್ಟ್ ಬೇಸಿಕ್ಕಾಗಿ ಆಸ್ಪರೆಂಟು ಅಲ್ಲ. ಹೀಗಾಗಿ ಲೋಕಸಭಾ ಎಲೆಕ್ಷನ್ನು ಮತ್ತೊಂದು ಯಾವುದೂ ಅವರು ವೈಯಕ್ತಿಕವಾಗಿ ನಾನು ಕೂಡ ಚರ್ಚೆನೂ ಮಾಡಿಲ್ಲ. ಪಕ್ಷದವರು ಇನ್ನೂವರೆಗೆ ಚರ್ಚೆ ಮಾಡಿಲ್ಲ. ಇಲ್ಲ, ಅದೇ ನೀವು ಅದಕ್ಕೆ ಪ್ರೆಷರ್ ಮಾಡಕತ್ತಿರಲ್ಲ, ಅದಕ್ಕೆ ಅವ್ರು ಹಂಗಂದ್ರು. ಅವರು ನೀವು ಹೆಸರು ಪ್ರಸ್ತಾಪ ಮಾಡಿದಿರಲ್ಲ, ಅದಕ್ಕೆ ಇಲ್ಲ, ನಾನು ಅದ್ರ ಬಗ್ಗೆ ವಿಚಾರ ಮಾಡೋಕೆ ಹೋಗಿಲ್ಲ. ನಾ ಮತ್ತು ಪರ್ಸನಲ್ ವೈಯಕ್ತಿಕವಾಗಿ ನಿಲ್ಲಬೇಕು ಅನ್ನುವಂಥದ್ದು ನನಗೆ ಇದೂ ಇಲ್ಲ, ಆಸ್ಪರೆನ್ಸ್ ಇಲ್ಲ. ಅಲ್ಲ, ಇನ್ನು ತೀರ್ಮಾನ ತೊಗೊಂಡಿಲ್ಲಲ್ಲ ಅವರು ಇನ್ನೂ. ವಿಧಾನಸಭೆಯಲ್ಲಿ ತಮ್ಗೆ ಸೋಲಾದರೂ ಕೂಡ ಲಿಂಗಾಯತರ ಮತಗಳಲ್ಲಿ ಅಥವಾ ಲಿಂಗಾಯತ ಸಮುದಾಯವನ್ನು ತಾವು ಪ್ರತಿನಿಧಿಸಿದ್ರಿ, ಒಳ್ಳೆ ರಿಸಲ್ಟ್ ಕೂಡ ಕೊಟ್ರಿ. ಈಗ ಲೋಕಸಭೆಗೆ ಯಾವ ರೀತಿ ತಯಾರಿ ಮಾಡ್ಕೊಳ್ತಾ ಇದ್ದೀರಿ? ನೋಡಿ, ಇನ್ನೂ ಪಕ್ಷದಿಂದ ಕಾಂಗ್ರೆಸ್ ಪಾರ್ಟಿಯಿಂದ ಅದ್ರ ಬಗ್ಗೆ ಸಮಾಲೋಚನೆ ನಡೆದಿಲ್ಲ, ರಾಜ್ಯ ಮಟ್ಟದಲ್ಲಿ ಚರ್ಚೆನೂ ನಡೆದಿಲ್ಲ, ಕೇಂದ್ರ ಮಟ್ಟದಲ್ಲಿ ಅದ್ರ ಬಗ್ಗೆ ಚರ್ಚೆ ನಡೆದಿಲ್ಲ. ಬಹುಶಃ ಜನವರಿ ತಿಂಗಳಲ್ಲಿ ಒಂದು ಹಂತಕ್ಕೆ ಬರ್ಬೋದು, ಅದ್ರ ಬಗ್ಗೆ ಗಂಭೀರವಾದಂಥ ಚಿಂತನೆ ನಡೀಬೋದು. ಆ ಸಂದರ್ಭದಲ್ಲಿ ನನ್ನ ಅಭಿಪ್ರಾಯ ಏನು, ಯಾವ ರೀತಿ ಕಾಂಗ್ರೆಸ್ಸನ್ನು ಸ್ಟ್ರೆಂಥನ್ ಮಾಡಬೇಕು, ಇನ್ನೂ ಹೆಚ್ಚಿನ ಸೀಟ್ಗಳನ್ನು ಗೆಲ್ಲಬೇಕು, ಅದ್ರ ಬಗ್ಗೆ ನಾನು ನನ್ನ ಅಭಿಪ್ರಾಯವನ್ನು ಹೇಳ್ತೀನಿ, ಸಮಾಲೋಚನೆ ಮಾಡ್ತೀನಿ. ಅದನ್ನು ಹೇಳಿದಿಲ್ಲ, ನಾ ಪದೇ ಹೇಳ್ತಾ ಇದ್ದೀನಿ. ಈ ರೀತಿ ಸುಳ್ಳು ಸುದ್ದಿಗಳನ್ನ ಸ್ಪ್ರೆಡ್ ಮಾಡುವ ಮುಖಾಂತರ ಅಲ್ಲಿ BJPಯಿಂದ ಕಾಂಗ್ರೆಸ್ ಬರುವಂಥ ವ್ಯಕ್ತಿಗಳಿದ್ದಾರೆ, ಅವನ್ನ ತಡೆ ಹಿಡಿಯುವಂಥ ಪ್ರಯತ್ನ ನಡೀತಾ ಇದೆ. ಮತ್ತು ಜಗದೀಶ್ ಶೆಟ್ಟರ್ BJP ಬಂದುಬಿಡ್ತಾರೆ ಅನ್ನುವಂಥ ಸುದ್ದಿಯನ್ನು ಸ್ಪ್ರೆಡ್ ಮಾಡುವ ಮುಖಾಂತರ ಇವತ್ತು ತಮ್ಮ ಅಸ್ತಿತ್ವ ಉಳಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಬಹುತೇಕ ನಾಯಕರು ಹೇಳ್ತಾರೆ ಸರ್, ಮೊನ್ನೆ ಈಶ್ವರಪ್ಪ ಅವರು ಹೇಳಿದರು ಶೆಟ್ಟರ್ ವಾಪಸ್ ಬಂದೇ ಬರ್ತಾರೆ ಅಂತ. ಪ್ರದೀಪ್ ಶೆಟ್ಟರ್ ಕೂಡ CM ಭೇಟಿ ಆದರು. ಇಲ್ಲ, ಇದು ನೋಡ್ರಿ, ಒಂದು ಸಹೋದರರ ಹುಟ್ಟಹಬ್ಬ. ಇವತ್ತು ನಿನ್ನೆ ಚಂದ್ರಕಾಂತ್ ಬೆಲ್ಲದವ್ರದ್ದು ಊಟ. ಅವರು BJPಯಲ್ಲಿದ್ದರು, BJPಯಲ್ಲಿ ಅವ್ರ ಮಗ BJPಯಲ್ಲಿದ್ದಾನೆ. ಆ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿ ಹೋಗಿದ್ದರು ಸಿದ್ದರಾಮಯ್ಯನವರು. ಇದಕ್ಕೆ ನಾವು ಟ್ಯಾಂಗಲ್ ಮಾಡೋಂಗಿಲ್ಲ ಒಂದಕ್ಕೊಂದು. ಈಗ ಒಬ್ಬ ಸಹೋದರ, ಕುಟುಂಬದ ಸಹೋದರ ಆತ ನನ್ನ ಹುಟ್ಟುಹಬ್ಬದ ಕಾರಣ ಸಲುವಾಗಿ ಬಂದಿದ್ದರು. ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯವರು ಇದ್ದರು ಮತ್ತು ಬೇರೆಯವರು ಇದ್ದರು. ಇದು ನ್ಯಾಚುರಲ್ ಇದು.